ನಮಸ್ಕಾರ ಸ್ನೇಹಿತರೆ, SLC ಎಕ್ಸಾಮ್ 2 ರಿಸಲ್ಟ್ಗೆ ಅಪ್ಡೇಟ್ಗೆ ಸುಸ್ವಾಗತ. ಓಕೆ, ಭಾಳಷ್ಟು ಹುಡುಗರು ಸರ್ಚ್ ಮಾಡ್ತಿದ್ದಾರೆ SLC ಎಕ್ಸಾಮ್ ರಿಸಲ್ಟು ಯಾವಾಗ ಬರ್ತಂದು. ಸೊ ಭಾಳಷ್ಟು ಕಡೆ ನೀವೆಲ್ಲನೂ ಕೂಡ ಡೇಟು ಕೂಡ ಕನ್ಫರ್ಮ್ ಮಾಡ್ಕೊತಿದ್ರೆ ಇವತ್ತು ಬರ್ತಾಯಿದೆ, ನಾಳೆ ಬರ್ತದೆ ಅಂತಂದು. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕನ್ಫರ್ಮ್ ಆಗಿ ಯಾವತ್ತು ಬರ್ತಂತ ಹೇಳ್ತೀನಿ. ಸೊ ಹಂಗಾಗಿ ಯಾರಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಮೇನ್ ಅಪ್ಡೇಟ್ಸ್ಗೋಸ್ಕರ ನಿಮ್ಗೆ ವಾಟ್ಸಪ್ ಚಾನಲ್ ಇರ್ತದೆ, ಜಾಯ್ನ್ ಆಗಿ. ಯಾಕಂದರೆ ಮುಂದೆ ನಿಮ್ಗೆ ಏನಾದರೂ SLC ಎಕ್ಸಾಮ್ ರಿಸಲ್ಟ್ ಬಿಟ್ಟ ತಕ್ಷಣ ಲಿಂಕ್ನ ಅಲ್ಲೇ ಶೇರ್ ಮಾಡ್ತಿರ್ತೀವಿ. ಆ್ಯಂಡ್ ಮುಂದೆ ನಿಮಗೆ ಬರುವಂಥ PUC ಕೆಲವೊಂದಿಷ್ಟು ಸ್ಕಾಲರ್ಶಿಪ್ ಆಯಿತು, ಮತ್ತು PUC ಗೈಡೆನ್ಸ್ಗಳು, ಮತ್ತು ಜಾಬ್ಸ್ಗಾಯಿತು, ಮುಂದೆ ಭಾಳಷ್ಟು ಗೌರ್ಮೆಂಟ್ ಸ್ಕೀಮ್ಸ್ಗಳು ರಿಲೇಟೆಡ್ ಟು ಸ್ಟೂಡೆಂಟ್ಸ್ಗೆ ಬಂದಾಗಿ ಎಲ್ಲರೂ ಕೂಡ ವಾಟ್ಸಪ್ ಚಾನಲ್ ಶೇರ್ ಮಾಡ್ತಾ ಇರ್ತೀವಿ. ಸ್ನೇಹಿತರಿಗೆ ಡೈರೆಕ್ಟ್ ವಿಷಯಕ್ಕೆ ಬರೋಣ, SLC ಎಕ್ಸಾಮ್ ರಿಸಲ್ಟು ಯಾವಾಗ ಬರ್ತದಂದು. ಸ್ನೇಹಿತರೆ, ನಿಮ್ಗಳಿಗೆ ಗೊತ್ತಿರುವಾಗೆ ನೀವು ಏನಂತಂದರೆ ಜೂನ್ 2ನೇ ತಾರೀಕು ಎಲ್ಲನೂ ಕೂಡ SLC ಎಕ್ಸಾಮ್ ಬಿಟ್ಟು ಎಲ್ಲ ಎಕ್ಸಾಮ್ ಬರೆದಿದ್ದಾರೆ. ಈಗ 6ನೇ ತಾರೀಕಿಂದ ಇವಾಲ್ಯೂಷನ್ ಸ್ಟಾರ್ಟ್ ಆಗಿತ್ತು. ಕೆಲವೊಂದಿಷ್ಟು ಜನ ಹೇಳ್ತಿದ್ರು 9ಕ್ಕೆ ಇವಾಲ್ಯೂಷನ್ ಮುಗಿದಿದೆ, 8ಕ್ಕೆ ಮುಗಿದಿದೆ ಅಂತದ್ದು. ಸೊ ಖಂಡಿತವಾಗಲೂ ಕೂಡ ಏನಪ್ಪ ಅಂತಂದರೆ ಆ್ಯಕ್ಚುಲಿ ಏನಂತಂದರೆ ನಿನ್ನೆ ಮುಗಿದಿದೆ. ಓಕೆ, ಆ್ಯಕ್ಚುಲಿ ಕಂಪ್ಲೀಟಾಗಿ ನಿನ್ನೆ ಏನಾಗಿದೆ ಅಂತಂದರೆ ಎಲ್ಲನೂ ಕೂಡ SLC ಎಕ್ಸಾಮ್ ರಿಸಲ್ಟ್ ಏನೋ ಅನೌನ್ಸ್ ಮಾಡೋಕ್ಕೆ ಎಲ್ಲನೂ ಕೂಡ ಇವಾಲ್ಯೂಷನ್ ಚೆಕ್ಔಟ್ ಆಗಿರುವಂಥದ್ದು. ಸೊ ಇವಾಗ ಏನಪ್ಪ ಅಂದರೆ ಅವ್ರು ಜಸ್ಟ್ ಒಂದು ಟೈಮ್ ಏನು ಮಾಡ್ತಾ ಇರ್ತಾರೆ, ಪಿನ್ ಮಾಡ್ತಾ ಇರ್ತಾರೆ. ಅಂತಂದ್ರೆ ನಾಳೆ ನೀವೇನಪ್ಪ ಅಂದರೆ ಈಗ ರಿಜಿಸ್ಟರ್ ನಂಬರು, ಡೇಟ್ ಆಫ್ ಬರ್ತ್ ಹಾಕಿದ ತಕ್ಷಣ ಒಂದು ಮಾರ್ಕ್ ಶೀಟ್ ಒಂದು ಶೋ ಕಾಣುತ್ತೆ ನೋಡಿ, ಆ ಸ್ಕ್ರೀನ್ ಅನ್ನೋದು ಏನು ಕರಿತೀವಿ ಅಂದರೆ ಪಿನ್ ಮಾಡೋ ಪ್ರೊಸೆಸ್ ಅಂತ ಕರಿತೀವಿ, ಅದನ್ನೇ ಮಾಡ್ತಿದ್ದಾರೆ. ಸೊ ಹಂಗಾಗಿ ಅವ್ರು ಹೇಳ್ತಕ್ಕಂಥದ್ದು ಏನಂತಂದರೆ ಅಲ್ಲಿ ವರ್ಕ್ ಮಾಡಿರ್ತವ್ರು ಹೇಳ್ತಿದ್ದಾರೆ ಎನಿ ಟೈಮ್ ಏನಪ್ಪ ಅಂದರೆ ಇಲ್ಲಿ ಏನು ಸ್ಕ್ರೀನ್ ಕಾಣಿಸ್ತಿದೆ KResult.nic.in ಅಂತಂದು ಈ ಒಂದು ವೆಬ್ಸೈಟಲ್ಲಿ ಯಾವುದೇ ಟೈಮ್ ಒಳಗೂ ಕೂಡ ನಿಮ್ಮೊಂದು SLC ಎಕ್ಸಾಮ್ 2 ರಿಸಲ್ಟ್ ಅಪ್ಡೇಟ್ ಅಂದರೆ ಲಿಂಕ್ ಬರೋ ಸಾಧ್ಯತೆ ಇದೆ ಅಂತಂದು. ಯಾವುದೇ ಸಮಯ, ಓಕೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತಲ್ಲ, ಯಾವ ಟೈಮ್ ಬೇಕಾದರೆ ಇವಾಗ ಕೂಡ ಬಂದರೂ ಬರ್ಬೋದು. ಸೊ ಹಂಗಾಗಿ ಹೇಳೋಕ್ಕಾಗಲ್ಲ, ಎಕ್ಸ್ಪೆಕ್ಟೆಡ್ ಮಾಡ್ಬೋದು ಎನಿ ಟೈಮ್ ಬರ್ಬೋದು ಅಂತಂದು. ಬಟ್ ಇದೇ ಟೈಮು ಇವತ್ತೇ ದಿನಾಂಕ ಅಂತಂದು ಹೇಳೋಕ್ಕಾಗಲ್ಲ. ಸೊ ಹಂಗಾಗಿ ರಿಸಲ್ಟ್ ಬಿಟ್ಟ ತಕ್ಷಣ ಏನು ಮಾಡ್ತೀನಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಸೊ ಹಂಗಾಗಿ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ, ಚಾನಲ್ಗೆ ಜಾಯ್ನ್ ಆಗಿ. ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಂದರೆ ಅಥವಾ SLC ಎಕ್ಸಾಮ್ 3ಗೋಸ್ಕರ ಏನಾದರೂ ಪ್ರಿಪೇರ್ ಆಗ್ತಿತ್ತು ಅಂದರೆ ಕೆಲವೊಂದಿಷ್ಟು ಹುಡುಗರು ನಿಮಗೆ ಪಾಸಿಂಗ್ ಪ್ಯಾಕೇಜ್ ಅಂತ ಕೊಡ್ತಿದ್ದೀವಿ, ಹೋಗಿಬಿಟ್ಟು ತೊಗೊಳ್ತಿದ್ರೆ ತೊಗೊರಿ. ಯಾಕಂದರೆ ಅದರಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಪಾಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ, ಯಾಕಂದರೆ ಎಲ್ಲನೂ ಕೂಡ ಅದರಲ್ಲಿದ್ದಾವೆ. ಸೊ ಹಂಗಾಗಿ ಪಾಸಿಂಗ್ ಪ್ಯಾಕೇಜ್ ಎಕ್ಸಾಮ್ 3 ಯಾರ್ದು SLC ಇರ್ತದೆ, ಹೋಗಿಬಿಟ್ಟು ತೊಗೊರಿ. ಆ್ಯಂಡ್ ರಿಸಲ್ಟ್ ಅಪ್ಡೇಟು ವಾಟ್ಸಪ್ ಚಾನಲ್ ಕೂಡ ಮಾಡ್ತಿರ್ತೀವಿ, ಹಂಗಾಗಿ ಜಾಯ್ನ್ ಆಗಿ. ಓಕೆ, ಸೊ ಈ ಒಂದು ವೆಬ್ಸೈಟ್ ಲಿಂಕ್ ಕಾಣಿಸ್ತಿದೆ KResult.nic.in ಅಂತಂದು. ಈ ಒಂದು ವೆಬ್ಸೈಟ್ ಬಿಟ್ಟರೆ ಬೇರೆ ಕಡೆ ಯಾವುದೇ ರೀತಿಯಾಗಿ SLC ಎಕ್ಸಾಮ್ ರಿಸಲ್ಟುದು ನಿಮ್ಮದೊಂದು ಲಿಂಕ್ ಕೂಡ ಸಿಗೋಲ್ಲ. ಓಕೆ, ಇಲ್ಲಿ ಏನಿದೆ ಅಂತಂದರೆ ಒಂದು ಈಗ KCETದು ಒಂದು ರಿಸಲ್ಟ್ ಬಿಟ್ಟಿದ್ದಾರೆ, ಆ್ಯಂಡ್ ಅಂದರೆ PUC 2 ಬಿಟ್ಟಿದ್ದಾರೆ, PUC 1 ಬಿಟ್ಟಿದ್ದಾರೆ, ಆ್ಯಂಡ್ SLC 1 ಇಷ್ಟೇ ನಿಮಗೆ ಬಂದು ಲಿಂಕ್ ಸಿಗ್ತವೆ. SLC 2 ಕೂಡ ಇನ್ನೂ ಸದ್ಯದ್ರಲ್ಲಿ ಯಾವ ಟೈಮ್ ಅಂತ ಹೇಳೋಕ್ಕಾಗಲ್ಲ, ಸಡನ್ನಾಗೆ ಬಿಟ್ಟು ಬಿಡ್ತಾರೆ. ಓಕೆ, ಗಮನದಲ್ಲಿರಲಿ, ಬಿಟ್ಟ ತಕ್ಷಣ ತಿಳಿಸ್ತೀನಿ. ಓಕೆ, ಬಾಯ್.